ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸಾಯಂಕಾಲದ 8:30 ಮೊದಲೇ ಅಧ್ಯಾಯದ ತಾತ್ಪರ್ಯನೇ ಪಾಠ. ಸುಧಾದವರು ಕೂಡಬಹುದು ಅಥವಾ ನಿಮ್ದು ಏನಾದ್ರೂ ಕೆಲಸ ಇದ್ರೆ ಹೋಗ್ಬಹುದು. ಕೂಡುತ್ತರ ಸಂತೋಷ. ಓ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ವಾದಿರಾಜ ಬಂದಿದೀಯಾ? ಸ್ವಾಮಿ ಬಂದೀನಿ ಸರ್. ಆಯ್ತು, ಶುರು ಮಾಡ್ತೀನಿ ನೋಡು. ಸ್ವಾಮಿ ಎಲ್ಲರದ್ದು ಮ್ಯೂಟ್ ಮಾಡೀನಿ ಮಾಡಿ. ಆಯ್ತು. ಎಲ್ಲರದು ಮ್ಯೂಟ್ ಮಾಡ್ಲಿಕ್ಕೆ ಕಾರಣ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಆದ್ದರಿಂದ ಒಂದೇ ರೀತಿಯಿಂದ ಹೋಗ್ಲಿರೋದಕ್ಕೆ ಮ್ಯೂಟ್ ಮಾಡ್ತಾ ಇದ್ದಾರೆ. ಮುಗಿದ ಮೇಲೆ ತೆಗಿತಾರೆ, ಯಾರು ಪ್ರಶ್ನೆ ಕೇಳಬಹುದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಅವತಾರಾನ್ ಹರೇರ್ ಜ್ಞಾತ್ವಾ ನಾವತಾರಾ ಹರೇಶ್ಚಯೇ ತದಾವೇಶಾಂಸ್ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ. ಶ್ರೀಮದಾಚಾರ್ಯರ ಈ ಮೊದಲನೇ ಅಧ್ಯಾಯ 2-3 ಅಧ್ಯಾಯಗಳ ಒಂದೊಂದು ವಾಕ್ಯಗಳು ಅಂದರೆ 16 ಕಡೆಗೆ ನಿಮ್ಮ ಬರುವ ವಿಷಯಗಳಿಗೆ ನಿರ್ಣಯವನ್ನು ಕೊಡತಕ್ಕಂತ ವಾಕ್ಯಗಳು. ಅದನ್ನ ದೇವರನ್ನ ಸರಿಯಾಗಿ ತಿಳಿದುಕೊಂಡಾಗಲೇನೆ ದೇವರ ಪ್ರೀತಿ, ಅದರಿಂದ ದೇವರ ಸಾಕ್ಷಾತ್ಕಾರ, ಅದರಿಂದ ಮೋಕ್ಷ ಅಂತ ಇದು ಫಿಕ್ಸ್. ಇದ್ರೊಳಗೇನು ವ್ಯತ್ಯಾಸ ಇಲ್ಲ. ಆದರೆ ಯಾವುದು ಭಗವಂತನ ಅವತಾರಾನ್ಯಾತ್ಮ, ಹರೇಹೇ ಅವತಾರಾನ್ಯಾತ್ಮ, ಭಗವಂತನ ಅವತಾರಗಳು ಯಾವುವು ಅನ್ನೋದು ತಿಳ್ಕೊಳ್ಬೇಕು. ನಾವತಾರಾಹ ಹರೇಶ್ಚಯೇ, ಹರೇ ಭಗವಂತನ ಏ ಅವತಾರಾಹ ನ, ಯಾವ ಅವತಾರಗಳು ಅಲ್ಲ ಅದನ್ನು ತಿಳ್ಕೋಬೇಕು. ಅವತಾರಗಳು ಯಾವುವು ಅವ್ರು ತಿಳ್ಕೋಬೇಕು ಸರಿಯಾಗಿ, ಯಾವ ಅವತಾರ ಅಲ್ಲ ಅದನ್ನು ತಿಳ್ಕೋಬೇಕು. ಇದಕ್ಕೆಲ್ಲ ನಿಮಗ ಭಾಗವತಾದಿ ಪುರಾಣಗಳನ್ನ ಕೇಳುವಾಗ ಕೇಳಿರ್ತೀವಿ, ಹೇಳಿರ್ತಾರ ಎಲ್ಲಿ ಆವೇಶದ, ಯಾವುದು ಅವತಾರ, ಯಾವುದು ಅವತಾರ ಅಲ್ಲ, ಎಲ್ಲಿ ದೇವರ ಅಂಶ ಹೆಚ್ಚಿರ್ತದ ಇತ್ಯಾದಿ. ಕೇವಲ ವಿಭೂತಿಗಳು ಯಾವುವು, ವಿಭೂತಿ ಯೋಗ ಅಂತ ಕರೀತಾರೆ. ಭಗವಂತನ ವಿಶಿಷ್ಟ ಸನ್ನಿಧಾನದಿಂದ ಕೂಡಿದ ವ್ಯಕ್ತಿಗಳು, ಅದು ವಿಭೂತಿ ಅಂತ ಕರೀತಾರೆ. ಹೀಗೆ ಅವತಾರಗಳು ಯಾವುವು, ಅವತಾರಗಳು ಯಾವುವು ಅಲ್ಲ ಅಂತನ್ನೋದನ್ನ ತಿಳಿದುಕೊಳ್ಳಬೇಕು. ವೇಷಾಂಸ್ತಥಾ, ಅದೇ ರೀತಿಯಾಗಿ ಭಗವಂತನ ಆವೇಶವಾದ ಅಂಶಗಳು ಯಾವುವು, ಸಮ್ಯಕ್ ಜ್ಞಾತ್ವ. ಇದನ್ನ ಪರ್ಫೆಕ್ಟ್ ತಿಳ್ಕೊಬೇಕ್ರಿ. ಇದು ಪರ್ಫೆಕ್ಟ್ ತಿಳ್ಕೊಂಡ್ರೆ ಭಗವಂತ ಮುಕ್ತಿಯನ್ನ ಕೊಡ್ತಾನೆ, ನಚಾನ್ಯತ, ಇಲ್ಲ ಅಂದ್ರೆ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಸೃಷ್ಟಿ ರಕ್ಷಾ ಹೃತಿ ಜ್ಞಾನ ನಿಯತ್ಯ ಜ್ಞಾನ ಬಂಧನ. ಭಗವಂತನೇ ಸೃಷ್ಟಿ ಮಾಡ್ತಾನೆ, ಅವನೇ ರಕ್ಷಣೆ ಮಾಡ್ತಾನೆ, ಅವನೇ ಪಾಲನ ಮಾಡ್ತಾನೆ, ಅವನೇ ಬಂಧನ ಕೊಡ್ತಾನೆ, ಅವನೇ ಬಂಧವನ್ನ ಬಿಡಿಸ್ತಾನೆ. ಎಲ್ಲ ಮಾಡೋನು ಅವನೇ. ನಿಯಮನ ಮಾಡ್ತಾನೆ, ಅಜ್ಞಾನ ಬಂಧಗಳನ್ನು ಕೊಡ್ತಾನೆ, ಮೋಕ್ಷ ಕೊಡ್ತಾನೆ. ವಿಷ್ಣುತಃ ಏವ ಜ್ಞಾತ್ವ. ಸೃಷ್ಟಿ 8 ನೋಡ್ರಿ, ಇವು ಬಹಳ ಮಹತ್ವ. ಏನು 8ಅವಲ್ಲ, ಈ 8 ಸೃಷ್ಟಿ, ರಕ್ಷಣ, ಪ್ರತಿ ಸಂಹಾರ, ಜ್ಞಾನ, ವಿಶಿಷ್ಟ ಪ್ರೇರಣೆ, ತತ್ವಾಭಿಮಾನಿ ದೇವತೆಗಳಿಂದ ಬೇಡಿಸಿ ಪ್ರೇರಣೆಯನ್ನು ಮಾಡೋದು, ಅಜ್ಞಾನ ಕೊಡೋದು, ಬಂಧನ ಕೊಡೋದು, ಮೋಕ್ಷ ಕೊಡೋದು. ಮೊದಲು ಸರಿಯಾಗಿ ದೇವರಿಂದಲೇನೆ, ವಿಷ್ಣುತಃ ಏವ ಜ್ಞಾತ್ವ ತಿಳಿದುಕೊಳ್ಳಬೇಕು. ಇದರಿಂದಲೇನೆ ಮುಕ್ತಿ. ಅನ್ಯಥಾ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರ, ರುದ್ರದೇವರು ಸಂಹಾರ ಮಾಡ್ತಾರ, ಇನ್ನೊಬ್ರು ಇನ್ನೊಂದು ಕೊಡ್ತಾರ ಅಂತ ತಿಳಿದುಕೊಂಡು ದೇವರಲ್ಲ ಅಂತ
ತಿಳಿದುಕೊಂಡ್ರೆ ಮುಕ್ತಿ ಇಲ್ಲ. ವೇದಾಶ್ಚ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣು ಪರಾನ್ನೇವ ಮುಚ್ಚತೆ ನಾನ್ಯಥಾ ಕ್ವಚಿತ್. ವೇದಗಳು, ಪಂಚರಾತ್ರಗಳು, ಇತಿಹಾಸ ಪುರಾಣಗಳು ಗುಣಗಳನ್ನ ವಿಷ್ಣು ಪರಾನೇವ ಜ್ಞಾತ್ವ. ವೇದ ದೇವರನ್ನೇ ಹೇಳುತ್ತವೆ, ಪಂಚರಾತ್ರ ದೇವರನ್ನೇ ಹೇಳುತ್ತದೆ, ಇತಿಹಾಸ ಪುರಾಣಗಳು ದೇವರನ್ನೇ ಹೇಳುತ್ತವೆ. ಅಂತೆ ತಿಳಿದುಕೊಳ್ಳಬೇಕು. ಹೀಗೆ ತಿಳಿದುಕೊಂಡರೆ ಮುಚ್ಚತೆ, ಅವನು ಸಂಸಾರದಿಂದ ಬಿಡುಗಡೆಯನ್ನು ಹೊಂತಾನೆ. ಅನ್ಯಥಾ ಎಲ್ಲ ಹೇಳ್ತಾವ್ರಿ ಅಂತ ತಿಳಿದುಕೊಂಡರೆ ಆಗ ಮೋಕ್ಷ ಬರಲ್ಲ. ಭಕ್ತಿ ಅಂದ್ರೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಯ ಮುಕ್ತಿರ್ನ ಚಾನ್ಯಥಾ. ಭಕ್ತಿ ಅಂದ್ರೆ ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ಭಾರೀ ಗಟ್ಟಿಯಾದ ಎಲ್ಲದಕ್ಕಿಂತಲೂ ಅಧಿಕವಾದ ಏನು ಸ್ನೇಹದನೋ ಆ ಸ್ನೇಹನೇ ಭಕ್ತಿ ಎಂದು ಹೇಳಿದ್ದಾರೆ. ತಯಾ ಇಂಥ ಭಕ್ತಿಯಿಂದಲೇನೆ ಮುಕ್ತಿ, ನ ಚಾನ್ಯಥಾ ಬೇರೆದರಿಂದ ಅಲ್ಲ. ದೇವರ ಜಗತ್ಸರ್ಜನಾದಿ ಸುಷುಪ್ತ್ಯಾದಿ ದಾತೃತ್ವವನ್ನ ತಜ್ಞಾನ ಪೂರ್ವಕವಾಗಿ ದೇವರೇ ಸೃಷ್ಟಿ ಮಾಡುವನು, ದೇವರೇ ರಕ್ಷಣೆ ಮಾಡುವನು, ದೇವರೇ ಸಂಹಾರ ಮಾಡುವನು, ದೇವರೇ ಜ್ಞಾನ ಬಂಧ ಮೋಕ್ಷ ಕೊಡೋನು ದೇವರೇ ಅಂತನೋ ಜ್ಞಾನ ಪೂರ್ವಕವಾದ ಮಹಾತ್ಮ್ಯ ಅದನ್ನು ತಿಳಿದುಕೊಂಡು ಸುದೃಢ ಭಾರಿ ಗಟ್ಟಿ. ಏನ್ ಭಾರಿ ಗಟ್ಟಿ? ಮರಣೇಪ್ಯಾಚಾಲ್ಯ, ಮರಣ ಕಾಲದಲ್ಲಿಯೂ ಕೂಡ ದೇವರೇ ಎಲ್ಲವನ್ನು ಮಾಡುವನು ಅಂತ ತಿಳ್ಕೋಬೇಕೆ ಹೊರತು ಅಲ್ಲಿ ಚಂಚಲ ಆಗಬಾರದು. ಅಧಿಕ ಹೌದು. ಮತ್ತೇನೆ ತಿಳ್ಕೋಬೇಕಾದ್ರಿಂದ ಅಂದ್ರೆ ಸರ್ವತೋ ಅಧಿಕ ಅನ್ನೋ ಶಬ್ದಕ್ಕೆ ಅರ್ಥ ಬರ್ತಾರೆ ಸ್ತ್ರೀ ಪುತ್ರಾದಿಭ್ಯ. ಮಕ್ಕಳಾಗೋಕ್ಕಿಂತ ಮೊದಲ, ಮದುವೆ ಆಗೋಕ್ಕಿಂತ ಮೊದಲ ಅವ್ವಾಪನ ಮೇಲೆ ಪ್ರೀತಿ ಇರ್ತದೆ. ಮದುವೆ ಆದ್ಮೇಲೆ ಅವ್ವಾಪನ ಕಮ್ಮಿ ಆಗ್ತದ, ಸ್ತ್ರೀ ಹೆಂಡತಿ ಮೇಲೆ ಪ್ರೀತಿ ಬರ್ತದೆ. ಹೆಂಡತಿ ಮೇಲೆ ಸ್ವಲ್ಪ ಕಮ್ಮಿ ಆಗ್ತದ, ಮಗ ಹುಟ್ಟದ ಮೇಲೆ, ಮಗನ ಮೇಲೆ ಹೆಚ್ಚು ಪ್ರೀತಿ ಬರ್ತದೆ. ಮೊಮ್ಮಗ ಹುಟ್ಟದ ಅಂದ್ರ ಮೊಮ್ಮಗನ ಮೇಲೆ ಹೆಚ್ಚು ಬರ್ತದೆ. ಹಿಂಗ ನಾವೇನು ಎಲ್ಲದಕ್ಕಿಂತಲೂ ಎಲ್ಲಾರ ಮೇಲೆ ಏನ್ ಪ್ರೀತಿ ಮಾಡ್ತಾ ಇದ್ದೇವೆ ಅಲ್ಲ, ಈ ಎಲ್ಲಾ ಪ್ರೀತಿಕ್ಕಿಂತಲೂ ಸ್ತ್ರೀ ಪುತ್ರಾದಿಗಳಿಗಿಂತಲೂ ಹೆಚ್ಚು ಪ್ರೀತಿಯನ್ನ ಮಾಡಬೇಕು. ಅಂದಾಗ ಅದು ಸರ್ವತೋ ಅಧಿಕ. ಟಿಪ್ಪಣಿಕಾರ್ಯ ಬರ್ತಾರೆ ಎಲ್ಲದಕ್ಕಿಂತಲೂ ಹೆಚ್ಚಂದ್ರೆ ಏನು? ಹೆಂಡತಿ ಮಕ್ಕಳ ಮೇಲೆ ಏನು ಪ್ರೀತಿ ಮಾಡ್ತೀಯೋ, ಪದೇನ ನಿನ್ ಮ್ಯಾಲೆ ನೀ ಪ್ರೀತಿ ಮಾಡ್ಕೊಳ್ತೀಯೋ ಅದಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡ್ಬೇಕಂತ. ಎಲ್ಲದಕ್ಕಿಂತಲೂ ಹೆಚ್ಚು ಪ್ರೀತಿಯನ್ನ ಸರ್ವಾಪೇಕ್ಷಿತ ಸುಖಕರ ಸ್ವಾಪ್ರ ಪದಾರ್ಥ ಸೃಷ್ಟುತ್ವ ಸುಷುಪ್ತಿ ದಾತೃತ್ವ ಮಹಾತ್ಮ್ಯ ಜ್ಞಾನವನ್ನ ಸಂದೇಹ ಸೃಷ್ಟಿರಾಗಿ ಓಮನೋ ಸೂತ್ರದಲ್ಲಿ ಸಂದೇಧಿಕರಣದಲ್ಲಿ ತಿಳಿಸಿದ್ದಾರೆ. ಇರಲಿ, ಅಂತೂ ಎಲ್ಲದಕ್ಕಿಂತಲೂ ಅಂದ್ರೆ ಸ್ತ್ರೀ ಪುತ್ರಾದಿಗಿಂತಲೂ, ಧನಕ್ಕಿಂತಲೂ, ಐಶ್ವರ್ಯಕ್ಕಿಂತಲೂ, ಮಕ್ಕಳಕ್ಕಿಂತಲೂ, ಮೊಮ್ಮಕ್ಕಳಕ್ಕಿಂತಲೂ, ಹೆಂಡತಿಕ್ಕಿಂತಲೂ, ತನಕ್ಕಿಂತಲೂ ಅಷ್ಟು ಹೆಚ್ಚು ಪ್ರೀತಿಯನ್ನ ಮಾಡಬೇಕು. ಇದಕ್ಕೆ ಸ್ನೇಹ ಅಂತ ಕರೀತಾರೆ, ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಇಂತಹ ಭಕ್ತಿ ಇದೇ ಮೋಕ್ಷಕ್ಕೆ ಕಾರಣ. ಇದೇ ಮೋಕ್ಷಕ್ಕೆ ಕಾರಣ. ಅನ್ಯಥಾ ದೇವ್ರ ಮ್ಯಾಲ 70% ಮಾಡೀನ್ರಿ, ಸ್ವಲ್ಪ 30% ಬೇರೆ ಕಡೆಗೂ ನಾನು ಮಾಡೀನಿ,
ಅಂತ ಅದರಿಂದ ಸ್ವಲ್ಪ ಬೇರೆ ಕಡೆಗೂ ಮಾಡ್ತೀನಿ ಅಂದ್ರೆ ಅಲ್ಲ, ಎಲ್ಲವನ್ನು ಬಿಡ್ತು. ಮಕ್ಕಳು ನಿನ್ನ ತೊಂಡರೆನ್ನುವರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಭಕ್ತರು ಹೆಂಗ್ ಕೊಂಡಾಡ್ತಾರೆ? ಎಲ್ಲಾ ನಿತ್ಯ ಸ್ವಾಮಿ, ನಂದೇನದ, ನಂದು ಏನೂ ಇಲ್ಲ, ನನ್ನ ಹೆಂಡತಿ ಮಕ್ಕಳಂತೂ ಏನೂ ಇಲ್ಲ, ಎಲ್ಲರೂ ನಿನ್ನ ಅಧೀನರು, ಎಲ್ಲರೂ ನಿನ್ನ ಅಧೀನರು. ಎಲ್ಲವನ್ನ ಬಿಟ್ಟು ಕೃಷ್ಣ ಪರಮಾತ್ಮನಿಗೆ ಗಟ್ಟಿಯಾಗಿ ಆಲಿಂಗನ ಮಾಡ್ಕೋಬಹುದು. ನಿನಗೂ ಆಲಿಂಗನ ಮಾಡ್ಕೋತೀನಿ, ಮತ್ತವ್ರಿಗೆ ಆಲಿಂಗನ ಮಾಡ್ಕೋತೀನಿ, ಎಲ್ಲರಿಗೂ ಹೇಳ್ತೀನಿ ಅಂತ ಏನಾದ್ರು ಮಾಡ್ಕೋತ ಹೋದ್ರೆ ಮಾತ್ರ ಸರ್ವತಾ ದೇವರು ಸಿಗಲ್ಲ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ. ಅದರಿಂದಲೇನೆ, ಇಂಥ ಭಕ್ತಿಯಿಂದಲೇನೆ ಮುಕ್ತಿ, ನ ಚಾನ್ಯಥಾ, ಬೇರೆ ರೀತಿಯಿಂದ ಬರಲ್ಲ. ಜೀವರಾಶಿಗಳು ಹೇಗಿದ್ದಾರಪ್ಪ? ತ್ರಿವಿಧ ಜೀವ ಸಂಗಾಸ್ತು ದೇವ ಮಾನುಷ ದಾನವಾಹ. ದೇವತೆಗಳು, ಮನುಷ್ಯರು, ದಾನವರು ಅಂತ ಜೀವರಾಶಿಗಳಲ್ಲಿ 3 ತರದ್ದಿದೆ. ತತ್ರ ದೇವಾಹ ಯೋಗ್ಯಾಹ. ಮಾನುಷೇಶು, ಮನುಷ್ಯರೊಳಗ ಎಲ್ಲಾ ಮನುಷ್ಯರು ಮುಕ್ತಿಯೋಗ್ಯರನಲ್ಲ. ಮಾನುಷೇಶು ಉತ್ತಮಾಹ, ಮನುಷ್ಯರಲ್ಲಿ ಯಾರು ಉತ್ತಮರಾಗಿದ್ದಾರೆ ಅವರು ಮುಕ್ತಿಯೋಗ್ಯರು. ಮಧ್ಯಮ ಮನುಷ್ಯರು ಶ್ರುತಿಯೋಗ್ಯರು ಯಾವಾಗಲೂ. ಅಧಮ ಮನುಷ್ಯರು ನಿರಯಾಯೇವ, ಅವರು ನರಕಕ್ಕೆ ಹೋಗೋರು. ಮನುಷ್ಯರಲ್ಲಿ ಉತ್ತಮ ಮನುಷ್ಯರು, ಮಧ್ಯಮ ಮನುಷ್ಯರು, ಅಧಮ ಮನುಷ್ಯರು. ಅಧಮ ಮನುಷ್ಯರು ನರಕಕ್ಕೆ ಹೋಗ್ತಾರೆ, ಮಧ್ಯಮ ಪುರುಷರು ಸಂಸಾರದಲ್ಲೇ ಇರ್ತಾರೆ, ಉತ್ತಮ ಪುರುಷರು ಮೋಕ್ಷಕ್ಕೆ ಹೋಗ್ತಾರೆ. ದಾನವರು ಯಾರಿದ್ದಾರಲ್ಲ, ಆ ದಾನವ ಸ್ತುತ ಮೌಲಯಾಹ, ಅವರು ತಮಸ್ಸನ್ನು ಸೇರ್ತಾರೆ. ಈ ಮನುಷ್ಯೋತ್ತಮರಿಗೆ, ದೇವತೆಗಳಿಗೆ ಮುಕ್ತಿ ನಿತ್ಯ, ತಮಸ್ಸು ನಿತ್ಯ. ಈ ನಿತ್ಯವಾದ ಮುಕ್ತಿಯಿಂದ ಆವೃತ್ತಿಹೀನ, ನಿತ್ಯವಾದ ತಮಸ್ಸಿನಿಂದ ಆವೃತ್ತಿಹೀನ. ಏತಯೋಹೋ ಪುನಃ ಆವೃತ್ತಿಹೀನ. ಏತಯೋಹೋ, ಯಾರು ಮೋಕ್ಷಕ್ಕೆ ಹೋಗ್ತಾರೋ, ಹೋಗ್ತಾರೋ, ಈ 2 ಲೋಕದಿಂದ ತಿರುಗಿ ಬರಂಗಿಲ್ಲ. ಆದರೆ ದೇವಾನಾಂ ನಿರಯೋ ನಾಸ್ತಿ, ದೇವತೆಗಳಿಗೆ ನರಕನೂ ಇಲ್ಲ, ತಮಶ್ಚಾಪಿ ಕಥಂಚನ, ತಮಸ್ಸೂ ಇಲ್ಲ. ದೇವತೆಗಳಿಗೆ ನರಕಿಲ್ಲ, ದೇವತೆಗಳಿಗೆ ತಮಸ್ಸಂತೂ ಇಲ್ಲೇ ಇಲ್ಲ. ನೋಡ್ರಿ, ಈ ಎಲ್ಲಾ ಶಬ್ದಗಳಿಗೆ ಸ್ವಲ್ಪ ನಿಮ್ಗೆ ಆಮೇಲೆ ಪ್ರಸಂಗ ಮುಂದ್ ಬರ್ತಾವ. ಮಹಾಭಾರತ ಕಥೆ ನಡೆದಾಗ ಇದೆಲ್ಲ ನೆನಪಿಟ್ಟುಕೋರಿ, ಅಲ್ಲಿ ನಿಮಗ ಅದು ಉಪಯೋಗ ಬರ್ತಾವ. ನಾಸ್ತಿ ತಮಶ್ಚಾಪಿ ಕಥಂಚ, ತಮಸ್ಸಂತೂ ಇಲ್ಲೇ ಇಲ್ಲ. ಅಂದ್ರೆ ಎಂತಹ ಪಾಪ ಮಾಡಿದರೂ ಕೂಡ ದೇವತೆಗಳಿಗೆ ತಮಸ್ಸು ಇಲ್ಲ. ಮಹಾಪಾತಕ, ಕಥಂಚನ ಅನ್ನೋ ಶಬ್ದಕ್ಕೆ ಮಹಾಪಾತಕವನ್ನ ಮಾಡಿದರೂ ಕೂಡ, ಮಹಾಪಾತಕ ಅಂದ್ರೆ ನರಕಕ್ಕೆ ಹೋಗೋದು, ಅಂದಂತ ತಮಸ್ಸಿಗೆ ಹೋಗೋ ಪಾಪ ಮಾಡಿದರೂ ಅವ್ರಿಗೆ ಆಗಲ್ಲ. ಯಾಕೆ? ಅಪರೋಕ್ಷ ಜ್ಞಾನ ಆಗೋಗ್ಬಿಟ್ಟಿದೆ. ಅದೇ ರೀತಿಯಾಗಿ ನ ಅಸುರಾಣಂ ತಥಾ ಮುಕ್ತಿ, ಹೇಗೆ ದೇವತೆಗಳಿಗೆ ನರಕಿಲ್ಲ, ತಮಸ್ಸಿಲ್ಲನೋ ಹಾಗೆ ಅಸುರರಿಗೆ ಮುಕ್ತಿ ಇಲ್ಲ. ಕದಾಚಿತ್ ಕೇನಚಿತ್ ಕ್ವಚಿತ್, ಅಂದರೆ ಕದಾಚಿತ್ ಅಂದ್ರೆ ಯಾವ್ದಾದ್ರೂ ಕಾಲದಲ್ಲಿ, ಕೇನಚಿತ್ ಯಾವ್ದಾದ್ರೂ ಉಪಾಯದಿಂದ, ಕ್ವಚಿತ್ ಅಂದ್ರೆ ಯಾವ್ದಾದ್ರೂ ದೇಶದಲ್ಲಿ, ನ ಭವತಿ ಬರಲ್ಲ. ಕದಾಚಿತ್ ಅಂದ್ರೆ ಯಾವ ಕಾಲದಲ್ಲಿಯೂ ಕೂಡ, ಕೇನಚಿತ್ ಅಂದ್ರೆ ಯಾವ್ದಾದ್ರೂ ಉಪಾಯದಿಂದಲ, ಕ್ವಚಿತ್ ಅಂದ್ರೆ ಯಾವ ದೇಶದಲ್ಲಿಯೂ ಕೂಡ ಅಸುರರಿಗೆ ಯಾವ ಕಾಲದಲ್ಲಿಯೂ ಇಲ್ಲ,
ಯಾವ ಉಪಾಯದಿಂದಲೂ ಇಲ್ಲ, ಯಾವ ದೇಶದೊಳಗೂ ಇಲ್ಲ ಅವರಿಗೆ ಮುಕ್ತಿ ಅನ್ನೋದು ಬರಂಗಿಲ್ಲ. ಮಾನುಷಾಣ ಮಧ್ಯಮಾನ, ಮಧ್ಯಮರಾದ ಮನುಷ್ಯರಿಗೆ ನೈವ ಏತದ್ವಯಮಾಪ್ಯತೆ. ಏತದ್ವಯಂ ಮುಕ್ತಿಯಾಗಲಿ ತಮಸ್ಸಾಗಲಿ ಇವೆರಡು ಮಧ್ಯಮ ಮನುಷ್ಯರಿಗೆ ಇಲ್ಲ. ದೇವತೆಗಳಿಗೆ ಮೋಕ್ಷನೇ, ದೈತ್ಯರಿಗೆ ತಮಸ್ಸೆ. ಮಧ್ಯಮ ಮನುಷ್ಯರಿಗೆ ಮೋಕ್ಷವೂ ಇಲ್ಲ, ತಮಸ್ಸೂ ಇಲ್ಲ. ಉತ್ತಮ ಮನುಷ್ಯರಿಗೆ ಮೋಕ್ಷ. ಅಸುರಾಣಾಂ ತಮ ಪ್ರಾಪ್ತಿ ತದಾ ನಿಯಮತೋ ಭವೇತ್ ಯದಾ ತು ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತತ್ಪರಂ. ತಮಸ್ಸಿನ ಪ್ರಾಪ್ತಿ ಆಗುತ್ತದೆ ಯಾವಾಗ? ಯದಾ ಜ್ಞಾನಿಗಳು ಇದ್ದಾಗ. ನೈವ ಗೃಹಂತಿ ತತ್ಪರಂ, ಜ್ಞಾನಿಗಳು ಇದ್ದಾಗ ಅವರು ಜ್ಞಾನಿನ ಕಡೆಗೆ ಹೋಗಿ ಸಾಧನೆಯನ್ನ ಮಾಡಿಕೊಳ್ಳದೆ ಇದ್ದರೆ. ಜ್ಞಾನಿ ಸದ್ಭಾವಿ ಅಂದ್ರ ದ್ವಾತ್ರಿಷುನ್ ಲಕ್ಷಣಾದಿ ಲಕ್ಷಣ ಲಕ್ಷಿತ ಜ್ಞಾನಿನಃ ಉಪದೇಶಕಸ್ಯ ಸದ್ಭಾವೇ. ಆ ಚಂದ ಬರೆದ್ರು ಟಿಪ್ಪಣಿಕಾರರು. ಏನ್ ಬರೆದ್ರು ಅಂದರೆ, ಜ್ಞಾನಿಗಳು ಇದ್ದಾಗ. ಜ್ಞಾನಿಗಳಿದ್ದಂಗ ಎಲ್ಲಿದ್ದಾರೆ ಜ್ಞಾನಿಗಳು? ಇಲ್ಲೇ ಇಲ್ಲಲ್ಲ. ಶ್ರೀಮದಾಚಾರ್ಯ ಇಲ್ಲ, ಟೀಕಾರ ಇಲ್ಲ, ಯಾರು ಇಲ್ಲೇ ಇಲ್ಲಲ್ಲ ಜ್ಞಾನಿಗಳೇ ಅಂತಂದ್ರ ಅದಕ್ಕೆ ಕೇಳಿದ್ರು. ದ್ವಾತ್ರಿಷಲ್ ಲಕ್ಷಣಾದಿ 32 ಲಕ್ಷಣ. ಆದಿಪದೇನ 24, 28, 8, 6 ಇತ್ಯಾದಿ ಲಕ್ಷಣ. ಈ ಲಕ್ಷಣಗಳಿಂದ ಲಕ್ಷಿತರಾದ ಯಾವ ಜ್ಞಾನಿಗಳು ಅವರ ಉಪದೇಶಕಸ್ಯ ಸದ್ಭಾವೇ. ಅವರ ಉಪದೇಶದ ಶ್ರೀಮದಾಚಾರ್ಯರು ಮಾಡಿದ ಉಪದೇಶದ ಶಾಸ್ತ್ರದ, ಟೀಕಾಕೃತ್ವಾದ ಉಪದೇಶ ಮಾಡಿದ ಶಾಸ್ತ್ರದ ಆ ಶಾಸ್ತ್ರ ಇದ್ದಾಗ ಪರಂ ಸರ್ವೋತ್ತಮನಾದ ಆ ಬ್ರಹ್ಮನನ್ನ ನ ಗೃಹಂತಿ ಸ್ವೀಕಾರ ಮಾಡೋದಿಲ್ಲವೋ ಆಗ ಅವರಿಗೆ ತಮ ಪ್ರಾಪ್ತಿ ನೇಮೇನ ಆಗುತ್ತದೆ. ಜ್ಞಾನಿಗಳು ಅಂದ್ರೆ ಜ್ಞಾನಿಗಳೇ ಇದ್ದಾಗ. ಜ್ಞಾನಿಗಳಿಲ್ಲದೆ ಇದ್ದರೂ ಆ ಜ್ಞಾನಿಗಳು ಉಪದೇಶ ಮಾಡಿದ ಶಾಸ್ತ್ರ ಇದ್ದಾಗ ಅದನ್ನ ಪರಮಾತ್ಮ ಸರ್ವೋತ್ತಮ ಅಂತ ಸ್ವೀಕಾರ ಮಾಡಂಗಿಲ್ಲನೋ ಅಂತವರಿಗೆ ಆಗ ತಮಸ್ಸಿನ ಸಾಧಿ ಹತ್ರ ಬಂದಿದೆ ಅಂತ ಅರ್ಥ. ತದಾ ಮುಕ್ತಿರ್ಹಿ ದೇವಾನಾಂ ಯದಾ ಪ್ರತ್ಯಕ್ಷಗೋ ಹರಿಹಿ ಸ್ವಯೋಗ್ಯೋಪಾಸನಯಾ ತನ್ವ ತದ್ಯೋಗ್ಯಯಾ ತಥಾ. ಆಗ ದೇವತೆಗಳಿಗೆ ಮುಕ್ತಿ ಆಗುತ್ತದೆ. ಶಾಸ್ತ್ರ ಇದ್ದಾಗಲೂ ಅದರ ಉಪದೇಶವನ್ನು ಪಡೆಯದೇ ಇದ್ರ ಅಸುರರಿಗೆ ಅದು ತಮಸ್ಸಿನ ಸಾಧನ. ಯಾವಾಗ ದೇವತೆಗಳ ಮೋಕ್ಷ ಆಗ್ತದೆ? ಯದಾ ಪ್ರತ್ಯಕ್ಷಗೋ ಹರಿಹಿ, ದೇವಾನಾಂ ದೇವತೆಗಳಿಗೆ, ಯದಾ ಯಾವಾಗ, ಹರಿಹಿ ಪ್ರತ್ಯಕ್ಷಗ ಭಗವಂತ ಪ್ರತ್ಯಕ್ಷರಾಗ್ತಾನೋ, ಬಿಂಬಮೂರ್ತಿ ಪ್ರತ್ಯಕ್ಷವಾಗ್ತದೋ ಆಗ ಮುಕ್ತಿ. ಅದು ಯಾವಾಗ ಆಗ್ತದ ಇವರಿಗೆ? ಸ್ವಯೋಗ್ಯೋಪಾಸನಯ. ಸ್ವಯೋಗ್ಯೋಪಾಸನಯ ಮೋಕ್ಷ ಯೋಗ್ಯ ಜೀವರಾಶಿಗಳಿಗೆ ಯೋಗ್ಯವಾದ ಉಪಾಸನೆಯಿಂದ. ಅದ್ ಯಾವ ಉಪಾಸನೆ? ತನ್ವ ಅಂದ್ರೆ ಸ್ವಬಿಂಬ ಮೂರ್ತಿ, ಆ ಬಿಂಬಮೂರ್ತಿಯ ಉಪಾಸನೆಯಿಂದ. ತದ್ಯೋಗ್ಯಯ ಆಗ ತನಗೆ ಯೋಗ್ಯವಾದ ಬಿಂಬೋಪಾಸನೆಯಿಂದ ಭಗವಂತನ ಪ್ರತ್ಯಕ್ಷ ಆದಾಗ ಆಗ ಅವನು ಮುಕ್ತಿಯನ್ನು ಹೊಂದುತ್ತಾನೆ. ಯಾವಾಗ ದೇವರು ಅವನಿಗೆ ಪ್ರತ್ಯಕ್ಷನಾಗ್ತಾನೋ, ಸ್ವಯೋಗ್ಯೋಪಾಸನೆ ಮಾಡಿ ಬಿಂಬಮೂರ್ತಿ ಭಗವಂತನ ಪ್ರತ್ಯಕ್ಷವನ್ನು ಮಾಡಿಕೊಳ್ತಾನೋ ಆಗ ಅವನಿಗೆ ಆಗುತ್ತದೆ. ನಿಯಮ ಇದು. ಸರ್ವೇ ಇರ್ಗುಣೇ ಬ್ರಹ್ಮಣಾತು ಸವುಪಾಸ್ಯೋ ಹರಿಃ ಸದಾ ಆನಂದೋಜ್ಞ ಸದಾತ್ಮೇತಿ ಯುಪಾಸ್ಯೋ ಮಾನುಷೈರ್ಹರಿಃ. ಸರ್ವೈಹಿ ಗುಣೈಹಿ, ದೇವರನ್ನ ಬ್ರಹ್ಮದೇವರು, ಬ್ರಹ್ಮಣ ಬ್ರಹ್ಮದೇವರಿಂದ, ಸರ್ವೈಹಿ ಗುಣೈಹಿ ಎಲ್ಲ ಗುಣಗಳಿಂದ,
ಹರಿಹಿ ಭಗವಂತ ಸದಾ ಸಮುಪಾಸ್ಯ ಚೆನ್ನಾಗಿ ಧ್ಯಾನವನ್ನ ಮಾಡುತ್ತಾರೆ, ಉಪಾಸನೆ ಮಾಡುತ್ತಾರೆ ಬ್ರಹ್ಮದೇವರು. ಉಪಾಸನಾ ತಾರತಮ್ಯವನ್ನು ಹೇಳ್ತಾರೆ. ಈಗ ಎಲ್ಲಾ ಗುಣಗಳಿಂದ ಯಾವಾಗಲೂ ಭಗವಂತ ಉಪಾಸ್ಯನಾಗಿದ್ದಾನೆ. ಯಾರಿಂದ? ಬ್ರಹ್ಮದೇವರಿಂದ. ಬ್ರಹ್ಮದೇವರಿಂದ ಯಾವಾಗ ಭಗವಂತ ಉಪಾಸ್ಯನಾಗಿದ್ದಾನೆ. ಮಾನುಷೈ ಮನುಷ್ಯರಿಂದ ಹರಿ ಉಪಾಸ್ಯನಾಗಿದ್ದಾನೆ. ಹೇಗೆ? ಆನಂದೋದ್ಯಸದಾತ್ಮೇತಿ ಆನಂದ ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರೈ. ಸಚ್ಚಿದಾನಂದ ಆತ್ಮ, ಸಚ್ಚಿತ್ ಆನಂದ ಆತ್ಮ ಎಂದು ಮಾನುಷೋತ್ತಮರು ಉಪಾಸನೆ ಮಾಡುತ್ತಾರೆ. ಅಂದ್ರ ಬ್ರಹ್ಮದೇವರು ಎಲ್ಲಾ ಗುಣಗಳಿಂದ, ಮನುಷ್ಯರು 4 ಗುಣಗಳಿಂದ. ಈ ಬ್ರಹ್ಮ ಮತ್ತು ಮನುಷ್ಯರ ಮಧ್ಯದಲ್ಲಿ ಇನ್ಯಾರ್ಯಾರು ಬರ್ತಾರಲ್ಲ ಅವರು ಯಥಾಕ್ರಮ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಶಾಸ್ತ್ರದಲ್ಲಿ ಏನು ಕ್ರಮ ಹೇಳಿದ್ದಾರೋ ಆ ಕ್ರಮಕ್ಕೆ ಅನುಗುಣವಾಗಿ ಗುಣೋದ್ರೇಕ ಗುಣಗಳ ಅಂದ್ರೆ ತದನ್ನೇಹಿ ಅಂದ್ರೇನ್ರಿ? ಮನುಷ್ಯೋತ್ತಮರನ್ನ ಆರೈಸಿಕೊಂಡು ಕ್ಷಿತ್ಯಾದ್ಯೈಹಿ ಆವಿರಿಂಚತಃ ಆವಿರಿಂಚತಃ ಬ್ರಹ್ಮದೇವರ ಪರ್ಯಂತ ಗುಣೋಕ್ರಮ ಉಪಾಸ್ಯ. ಅವರವರ ಗುಣಗಳು, ಅವರವರ ಯೋಗ್ಯತೆಗೆ ಎಷ್ಟೆಷ್ಟು ಗುಣಗಳು ಹೇಳಿದ್ದಾರೋ ಅಷ್ಟಷ್ಟು ಗುಣಗಳಿಂದ ಅವರವರು ಉಪಾಸನೆ ಮಾಡ್ತಾರೆ. ಅಂದ್ರೆ 2 ಹೇಳಿದ್ರು. ಕೊನೆ ಕ್ರಮ ಹೇಳಿದ್ರು, ಮೊದಲೇ ಕ್ರಮ ಹೇಳಿದ್ರು. ಮೊದಲೇ ಕ್ರಮ ಯಾವುದು? ಬ್ರಹ್ಮದೇವರು. ಆ ಬ್ರಹ್ಮದೇವರು ಎಲ್ಲಾ ಗುಣಗಳಿಂದ ಉಪಾಸನೆ ಮಾಡ್ತಾರೆ. ಇನ್ನ ಉಳಿದವರು ಮನುಷ್ಯರು ಅವ್ರೇನ್ ಮಾಡ್ತಾರ? ಸಚ್ಚಿದಾನಂದ ಆತ್ಮ, ಆನಂದ ಅಂದ್ರೆ ಚಿತ್, ಸದ್ರೂಪ ಆತ್ಮ ಸ್ವಾಮಿ ಎಂದು ಉಪಾಸನೆ ಮಾಡುತ್ತಾರೆ ಯಥಾಕ್ರಮವಾಗಿ. ಆವಿರಿಂಚದವರಿಗೆ ಬ್ರಹ್ಮತ್ವ ಯೋಗ್ಯ ರುಜವ ನಾಮದೇವ ಪೃಥಗ್ಗಣ. ಬ್ರಹ್ಮತ್ವ ಪದವಿಗೆ ಯೋಗ್ಯರಾದವರು ರುಜುಗಳು, ಅವರಿಗೆ ರುಜು ದೇವತೆಗಳು ಅಂತ ಕರೀತಾರೆ. ಆ ಗಣ ಪೃಥಗ್ಗಣ, ಅನಂತ 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 ಇದಾರೆ. ಬ್ರಹ್ಮದೇವರೇ ಅನಂತರು. ಅನಂತ ಬ್ರಹ್ಮದೇವರು ಒಂದ್ ಕರೆದಾಗ ಒಬ್ಬ ಬ್ರಹ್ಮ ಮುಕ್ತ ಆಗ್ತಾನ. ಹಿಂಗ ಎಷ್ಟು ಬಂದಿದ್ದಾರೆ? ಲೆಕ್ಕ ಇಲ್ಲದಿದ್ದಷ್ಟು ಅನಂತ ಬ್ರಹ್ಮದೇವರಿದ್ದಾರೆ. ಅದು ಪ್ರತ್ಯೇಕವಾದ ಗಣ. ಆ ಬ್ರಹ್ಮಪದ ತೈರೇವಾಪ್ಯಂ, ಆ ರುಜು ಎಂಬ ಹೆಸರಿನ ಗಣಕ್ಕೆ ಬಂದು ಸೇರೋರು ಯಾರಿದ್ದಾರಲ್ಲ ಅವರಿಂದಲೇನೆ ಹೊಂದತಕ್ಕಂಥದ್ದು ಪದಂ ತತ್ತು. ನೈವ ಅನ್ನೈ ಸಾಧನೈರಪಿ, ನಾವೆಷ್ಟೇ ಸಾಧನ ಮಾಡಿದರೂ ಕೂಡ ಬೇರೆಯವರಿಂದ ಆ ಬ್ರಹ್ಮ ಪದವಿಯನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಪದವಿ ಹೊಂದೋರು ಯಾರು? ರುಜು ದೇವತೆ, ರುಜುಗಳು. ಆ ರುಜುಗಳು ಅನಂತ ಪೃಥಕ್ ಗಣ, ಭಯಂಕರ ದೊಡ್ಡ ಗಣ ಇದೆ. ಅವರೇ ಹೊಂತಾರೆ ಆ ಪದ. ಬೇರೆಯವರಿಂದ ಎಷ್ಟು ಸಾಧನ ಮಾಡಿದ್ರು ಆಗೋದಿಲ್ಲ. ಹೀಗೆ ಬ್ರಹ್ಮ ಪದವಿ, ರುದ್ರ ಪದವಿ, ಗರುಡ ಪದವಿ, ಇಂದ್ರ ಪದವಿ, ಹೀಗೆ ಆಯಾ ಪದವಿಗಳಿನವಲ್ಲ. ಏವಂ ಸರ್ವ ಪದಾನಾಂಚ, ಹೀಗೆ ಎಲ್ಲಾ ಪದವಿಗಳು ರುದ್ರಾದಿ ಪದಯೋಗ್ಯರು ಅವರು ಅದನ್ನು ಹೊಂದುತ್ತಾರೆ. ಬೇರೆಯವರು ಯಾರು ಹೊಂದಲಿಕ್ಕೆ ಆಗೋದಿಲ್ಲ. ಏವಂ ಸರ್ವ ಪದಾನಾಂಚ ಯೋಗ್ಯ ಸಂತಿ ಪೃಥಕ್ ಗಣ. ಅವ್ರದೇ ಒಂದು ಗುಂಪದರಿ, ಅವ್ರದೇ ಒಂದು ಗಣ ಅದ, ಅವರೇ ಅಲ್ಲಿ ಪದವಿಗೆ ಬರ್ತಾರಂತೆ. ಎಕ್ಸಾಂಪಲ್ ಕೊಡಬಾರದು, ಅನಿವಾರ್ಯವಾಗಿ ಕೊಡ್ತೀವಿ. ಏನಿದ್ರು ಗಾಂಧಿ ಮನತನದವರೇ ಅನ್ನೋದೇನು ಒಂದು ಬಂದಿತ್ತು. ಹಂಗಿದ್ದಂಗ ಆ ಗಣದ ಆ ಗುಂಪಿನ ಮತ್ತವ್ರು ಹೋಗಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಹೋಗಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಬ್ರು ಅಲ್ಲಿ ಬರಂಗೂ ಇಲ್ಲ. ಅವ್ರದೇ ಒಂದು ಅನಂತ ಗಣ ಅದನೋ
ಆ ಗಣದವರೇ ಅಲ್ಲಿ ಬರ್ತಾರೆ ಹೋಗ್ತಾರೆ. ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ಸಾಧನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗ ಮಾಡಿದ್ರು ಆಗಲ್ಲ, ಮಾಡ್ಲಿಕ್ಕೆ ಹೋದ್ರು ಫೇಲ್ ಆಗ್ತೇವೆ. ಅದಕ್ ಮುಂದೆಲ್ಲ ಕಥೆ ಬರ್ತಾವ ನೀವು. ಇವೆಲ್ಲ ಸೂತ್ರಗಳೆಲ್ಲ ಇವು. ತಸ್ಮಾತ್ ಅನಾದ್ಯನಂತಂ ಹಿ ತಾರತಮ್ಯಂ ಚಿದಾತ್ಮನ. ಎಲ್ಲ ಚಿತ್ ಆತ್ಮರಾದ ಜೀವರಾಶಿಗಳಿಗೆ ತಾರತಮ್ಯ ಅನಾದಿ ಕಾಲದಿಂದ ಇದ್ದದ್ದೇ. ತಚ್ಚ ನೈವಾನ್ಯತಾ ಕರ್ತು. ಈ ತಾರತಮ್ಯವನ್ನು ಏನು ಉಲ್ಟಾ ಮಾಡಿ ಬರಂಗಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ಉಪಾಯದಿಂದಲೂ ಸಾಧ್ಯ ಇಲ್ಲ, ಯಾವ ಕಾರಣದಿಂದಲೂ ಸಾಧ್ಯವಿಲ್ಲ. ಯಾವ ಪುರುಷಂದು ಆಗಂಗಿಲ್ಲ, ಯಾವ ದೇಶದಲ್ಲೂ ಆಗಂಗಿಲ್ಲ. ಈ ತಾರತಮ್ಯದ ವ್ಯತ್ಯಾಸವನ್ನ ಶ್ರೀಕೃಷ್ಣಾರ್ಪಣ ವಸ್ತು. ನಾಳೆ ನಾಡದೆ ಹೆಚ್ಚು ಕಡಿಮೆ 40 ಶ್ಲೋಕಗಳದಾವ. ನಾಳಿಲ್ಲ ನಾಳೆ ಮುಗೀತು, ಹುಣ್ಣಿಮೆ ತನ ಮುಗೀತು. ಮುಂದ 2 ದಿನ ಮತ್ತೊಮ್ಮೆ ರಿಪೀಟ್ ಮಾಡಿಸ್ತೀನಿ.